ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ಹಲೋ, ಏನಮ್ಮ ಮಾತಾಡಕ್ಕಾಗತ್ತಾ? ಹಾ, ಯಾರು ಮಾಡಿದ್ದು ಅಂತ ಗುರುತಿಸ್ತೀಯಾ? ಹಲೋ, ಅಲ್ಲಮ್ಮ, ನೀನ್ ಹೇಳಿದ್ರೆ ತಾನೆ ನಮ್ಗೆ ಗೊತ್ತಾಗೋದು. ಬರ್ಕೊಡ್ರಿ. ಓಕೆ ಸರ್. ಯಾರ ಮೇಲೆ ಡೌಟ್ ಇದೆಯಾ? ಗುರುತಿಸಮ್ಮ ಯಾರನ್ನಾದ್ರು? ಸರ್, ಪೇಷಂಟ್ ತುಂಬಾ ಸೀರಿಯಸ್ ಆಗಿದ್ದಾರೆ, ಆಮೇಲೆ ಎನ್ಕ್ವೈರಿ ಮಾಡ್ಕೊಳ್ಳಿ. ಸ್ಟೇಟ್ಮೆಂಟ್ ತೊಗೊಳ್ರಿ. ಓಕೆ ಸರ್. ಅಳ್ಬೇಡ ಕಣವ್ವ, ಸಮಾಧಾನ ಮಾಡ್ಕೊ. ಅವಳು ನಿನ್ ಮಗಳ? ಅವಳ ಹೆಸರೇನು? ಲಕ್ಷ್ಮಿ ಅಂತ. ಲಕ್ಷ್ಮಿ ಸ್ವಾಮಿ. ಲಕ್ಷ್ಮೀನಾ? ನಿನ್ ಮಗಳು ಲವ್ ಮಾಡ್ತೀಯ ಅಂತ ಯಾರಿಗಾದ್ರೂ ಕೈ ಕೊಟ್ಲಾ? ಅಯ್ಯೋ ಇಲ್ಲ ಬುದ್ಧಿ, ನನ್ ಮಗಳಂತ ಅವಳಲ್ಲ, ನಿಮ್ದಮ್ಮಯ್ಯ. ಅದೆಲ್ಲ ನಿಮ್ ಮುಂದೆ ಮಾಡ್ತಾರ? ಅಯ್ಯೋ, ಅವಳು ಕೆಲಸ ಮಾಡೋ ಜಾಗದಲ್ಲಿ ಏನೋ ಗಲಾಟೆ ಮಾಡ್ಕೊಂಡಿದ್ಲಾ? ಇಲ್ಲ ಬುದ್ಧಿ, ನನ್ಗೇನು ಗೊತ್ತಿಲ್ಲ. ಸ್ವಲ್ಪ ಅಳೋದ್ ನಿಲ್ಸಿ, ಕರೆಕ್ಟ್ ಆಗಿ ಜ್ಞಾಪಿಸ್ಕೊಂಡು ಹೇಳಮ್ಮ. ಯಾರಾದ್ರೂ ಗಲಾಟೆ ಮಾಡಿದ್ರಾ? ಜ್ಞಾಪಿಸ್ಕೊಂಡು ಕರೆಕ್ಟ್ ಆಗಿ ಹೇಳು. ಬುದ್ಧಿ, ಯಾರೋ ಒಂದ್ ಹುಡುಗ ದಿನಾಗ್ಲೂ ನನ್ ಮಗಳಿಗೆ ಕಿರಿಕ್ ಮಾಡ್ತಾ ಇದ್ದ. ಯಾರು ಅಂತ ಗೊತ್ತಿಲ್ಲ, ಏನ್ ಮಾಡ್ಲಿ? ಕೆಲಸ ಮಾಡ್ತಾನೆ. ಈ ಫುಟ್ಪಾತ್ ಅಲ್ಲಿ ಹೋಟ್ಲ್ ಇರ್ತದಲ್ಲ, ಅದ್ರಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆ ಹೋಟ್ಲ್ ಎಲ್ಲಿದೆ? ನನ್ ಮಗಳು ಕೆಲಸ ಮಾಡ್ತಾಳಲ್ಲ ಬುದ್ಧಿ, ಅಪಾರ್ಟ್ಮೆಂಟ್ ಅದ್ರ ಪಕ್ಕದಲ್ಲೇ ಇದೆ. ಅವ್ನು ನೋಡಕ್ ಹೆಂಗಿದಾನೆ? ತೆಳ್ಳಗೆ, ಉದ್ದಕ್ಕೆ, ಗಡ್ಡ ಬಿಟ್ಕೊಂಡ ಅವನೇ ಬುದ್ಧಿ. ಸರ್, ಅಪಾರ್ಟ್ಮೆಂಟ್ ಹತ್ರ ಇದ್ರೇನ್ರಿ? ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಒಂದ್ ತಳ್ಳಗಾಡಿ ಹೋಟ್ಲ್ ಇದೆ. ಅಲ್ಲಿ ಒಬ್ಬ ಹುಡುಗ ತೆಳ್ಳಿಗೆ ಗಡ್ಡ ಬಿಟ್ಕೊಂಡು ಕೆಲಸ ಮಾಡ್ತಾನೆ. ಆಯ್ತು ಸರ್. ಮಫ್ತಿಲ್ ಹೋಗಿ ಸುಮ್ನೆ ಎನ್ಕ್ವೈರಿ ಅಂತ ಕರ್ಕೊಂಬನ್ರಿ, ಎದುರಿಸ್ಬೇಡ್ರಿ, ಕರ್ಕೊಂಬನ್ರಿ. ಸರಿ ಸರ್. ಏನಂತೆ? ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ತಳ್ಳ ಗಾಡಿಯಲ್ಲಿ ಒಂದು ಹುಡುಗ ಇದಾನಂತೆ, ಸಾಹೇಬ್ರು ಕರ್ಕೊಂಬರಕ್ ಕೇಳಿದ. ಓಕೆ. ಏನಿತ್ತು ಅಲ್ಲಿ ಸರ್? ಆ ಹುಡುಗನ್ ಕರ್ಕೊ ಬಂದಿದ್ದೀನಿ ಸರ್. ಏನ್ ನಿನ್ನ ಹೆಸರು? ಸರ್, ಹೆಸರೇನು? ಮಹಾದೇವ ಸರ್. ಅಲ್ಲಿ ಕೆಲಸ ಮಾಡೋದು? ತಳ್ಳಗಾಡಿ ಹೋಟ್ಲಲ್ಲಿ ಸರ್. ಎಷ್ಟು ವರ್ಷದಿಂದ ಮಾಡ್ತಿದೀಯಾ? 1 ವರ್ಷದಿಂದ. ಯಾವರು? ಕೆಸ್ತೂರು ಸರ್. ಅದೆಲ್ಲಿ ಬರುತ್ತೆ? KR ನಗರ ತಾವ. KR ನಗರದಲ್ಲಿ ಅದು ಫುಟ್ಪಾತ್ ಹೊಟ್ಟಿರ್ಲಿಲ್ವಾ? ಇಲ್ಲಿಗೆ ಯಾಕೆ ಬಂದೆ? ಏನಂಗ್ ಕಣ್ಕಂಡ್ ಬಿಟ್ಕೊಂಡು ನೋಡ್ತೀಯಾ? ಸೈಲೆಂಟ್ ಆಗಿರಕ್ಕಿದ್ದು ರವಿಶಂಕರ್ ಗುರುಜಿ ಆಶ್ರಮನ? ಏನು ಮುಚ್ಚುಮರ ಮಾಡ್ದೆ, ಎಲ್ಲ ಹೇಳ್ಬೇಕು. ಹೇಳು. 2 ವರ್ಷ ಮಳೆ ಬರ್ದೆ KRS ಬತ್ತೋಗಿತ್ತು ಸಾ. ಉಣ್ಣಕ್ಕಿಟ್ಟಿಲ್ದೆ, ಮಾಡಕ್ಕಾಮೆ ಇಲ್ದೆ, ಸುತ್ತಳ್ಳಿ ಜನ ಎಲ್ಲ ಕೂಲಿ ಕೆಲಸಕ್ಕೆ ಬೆಂಗಳೂರು ಮೈಸೂರು ಅಂತ ಹೋಗ್ಬಿಟ್ರು ಸಾ. ಆದರೆ ನಮ್ಮವ್ವನು ಅಪ್ಪನು ನನ್ನ ಸಂದಾಗ ಓದಿಸ್ಬೇಕು ಅಂತ ಊರು ಬಿಟ್ಟು ಹೋಗ್ಲಿಲ್ಲ ಸಾ. ಸಾಲ ಸೋಲ ಮಾಡಿ ಬೋರ್ ಕೊರ್ಸಿದ್ರು. ನಮ್ಮ ಮನೆ ಬರಕ್ಕೆ ಅದ್ರಾಗೂ ನೀರು ಬರಲಿಲ್ಲ ಸರ್. ಆಗ ನಾನು 6ನೇ ಕ್ಲಾಸ್ ಓದ್ತಾ ಇದ್ದೆ. ಒಂದಿನ ಧರ್ಮಪ್ಪ, ಏ ಧರ್ಮಪ್ಪ, ನಾ ಹೋಗ್ತೀನಿ. ಯಾರು? ಏಯ್ ಸ್ವಾಮಿ, ಎಲ್ಲೇ ನಿನ್ ಗಂಡ? ಪಕ್ಕದುರ್ಗೋ ಬರ್ತೀನಿ ಅಂತ ಒತ್ತರನ್ನೇ ಎದ್ದು ಹೋದ್ರು. ದುಡ್ಡು ಕೊಟ್ಟೋಗವ್ನ? ಬೋರು ಪೇಲೂರ್ ಆಯ್ತಲ್ಲ, ಸೋಮವಾರ ಕೊಡ್ತೀನಿ ಅಂತ ಹೇಳೋಗವ್ರೆ. ದುಡ್ಡು ಬೇಕು ಅಂತ ನಮ್ಮನೆ ತವ 1000 ಸಲ ತಿರುಗ್ತೀರಾ. ಈಗ ನಿಮ್ಮನೆ ತಕ್ಕೆ ನಾವು ತಿರುಗ್ಬೇಕಾ? ಏನ್ ಗಂಡ ಹೆಂಡತಿ ಇಬ್ರು ಊರ್ ಬಿಡ್ಬೇಕಂತ ಪ್ಲಾನ್ ಮಾಡಿದಿರಾ? ಇವೆಲ್ಲ ನಮ್ತ ನಡೆಯಕ್ಕಿಲ್ಲ. ಹಂಗೆಲ್ಲ ಮಾಡಕ್ಕಿಲ್ಲ ಸ್ವಾಮಿ, ಜೀವ ಒತ್ತೆ ಇಟ್ಟಾದ್ರು ನಿಮ್ ಸಾಲ ತೀರಿಸ್ತೀವಿ. ನೀನ್ ಮುಸುಡಿ ಚೆನ್ನಾಗಿದ್ರೆ ಯಾವನೋ ಒಬ್ಬ ಸಾಲ ಕೊಡ್ತಿದ್ದ. ಈ ಮುಸುಡಿಗೆ ಈ ಊರಲ್ಲಿ 1 ನಯ ಪೈಸೆನೂ ಹುಟ್ಟಲ್ಲ. ಹಂಗೆಲ್ಲ ಮಾತಾಡಬೇಡಿ ಸ್ವಾಮಿ.
ಎಲ್ಲಿಗೆ ಹೇಳ್ಕೊಂಡು ಹೋಗ್ತಾ ಇದಾರಪ್ಪ? ಬಿಟ್ಬಿಡ್ರಪ್ಪ. ಸಾಲ ನೀ ಕೊಡ್ತೀಯಾ? ಹೋಗೋ ಕ್ಯಾಮೆ ನೋಡೋಗೋ. ಧರ್ಮಪ್ಪ ಶಾನೆ ಒಳ್ಳೇನು ಏ ಮುದ್ಕಪ್ಪ, ನಿನ್ ಮುಖ ನೋಡಿ ನಾ ಬಿಡ್ತೀನಿ. ಕೊಡ್ತಾನೆ. ಬರುವಾರ ನಾ ಬತ್ತೀನಿ. ಆ ಕೊಡ್ಬೇಕು, ಕೊಡ್ಲಿಲ್ಲ ಅಂದ್ರ ಈ ನನ್ನ ಮಗನ ಹಣ್ಕಾಯಿ ನೀರ್ಕಾಯಿ ಮಾಡ್ಬಿಡ್ತೀನಿ. ಹುಷಾರು. ಕೊಡ್ತಾನೆ. ಬರೋ ಹೋಗ. ಮುಂದಿನ ವಾರಕ್ಕೆ ಕೊಡ್ತಾನೆ, ಹೋಗಿ. ನಮಸ್ಕಾರ ಅಣ್ಣ. ನಮಸ್ಕಾರ. ನಮಸ್ಕಾರ. ಆಯ್ತಣ್ಣ. ಕಮಲಾ, ಇನ್ ಹೇಳ್ತೀರ ಅಂತ ಅವನು ಶುಭ ಬೆಳಕಾಯ್ತದೆ. ನಮ್ ಮನೆಯಾಗಿರೋ ಪಾಲಿಡಾಲು ನಮ್ ಬೆಳೆನಂತೂ ಉಳಿಸ್ತಿಲ್ಲ. ಊರ್ನಾಗ ನಮ್ ಮರುವಾದನಾದ್ರೂ ಉಳಿಸ್ಲಿ. ಕುಡಿದು ಸತ್ತೋಗ್ಬಿಡವ. ಮಗೀಗಿದ್ ಗೊತ್ತಾಗ್ಬಾರ್ದು, ಅವನ್ಗೆ ಈ ವಿಷಯ ಗೊತ್ತಾಗ್ಬಾರ್ದು. ಮಗ, ಇಷ್ಟ ಬೇಗ ಬಂದ್ಬಿಟ್ಟಪ್ಪ? ಯಾಕಪ್ಪ ನೀ ಸಾಯ್ತೀನಿ ಅಂದಿಯೇ? ಬೇಕಾದ್ರೆ ನಾನು ಚಿಕ್ಕಣ್ಣಂತವ ಮಾತಾಡ್ತೀನಿ, ಕೆಲ್ಸಕ್ ಸೇರ್ಕತ್ತೀನಿ. ನಿನ್ ಸಾಲನೆಲ್ಲವ ನಾನ್ ತೀರಿಸ್ತೀನಿ. ನೀನ್ ಸಾಯ್ತೀನಿ ಅಂತ ಹೇಳ್ಬೇಡಪ್ಪ. ನಿನ್ನೂ ಅವನು ನಾನ್ ಸಾಕ್ತೀನಪ್ಪ. ಸಾಯ್ತೀನಿ ಅಂತ ಮಾತ್ರ ಹೇಳ್ಬೇಡಪ್ಪ. ನಾನ್ ಈಗ್ಲೇ ಹೋಗಿ ಕೆಲ್ಸಕ್ ಸೇರ್ಕತ್ತೀನಿ. ಬಿಡವ. ಧರ್ಮಪ್ಪ, ನಿನ್ ಮಗನ ಬಗ್ಗೆ ಭಯ ಪಡೋದು ಏನೂ ಇಲ್ಲ ನೋಡವ. ಏನು ಆತಂಕ ಪಡಬೇಡ. ನಿನ್ ಮಗ ಏನ್ ದೇಶ ಬಿಟ್ಟು ಹೋಗ್ತಾ ಇಲ್ಲ. ಅವನ್ನ ಇಲ್ಲೇ ಪೂನಾದಲ್ಲಿ ಕೆಲ್ಸಕ್ಕೆ ಸೇರ್ಸೇವ್ನಿ, ಒಂದು ಮಿಠಾಯಿ ಫ್ಯಾಕ್ಟ್ರಿಲಿ. ಅದು ಕನ್ನಡದವ್ರದೇ ಮಿಠಾಯಿ ಫ್ಯಾಕ್ಟ್ರಿ. ಅಲ್ಲಿರೋರೆಲ್ಲ ಚೆನ್ನಾಗಿ ಹೊಂದ್ಕೋತಾರೆ ಇವನ್ ಜೊತೆ. ಭಯ ಪಡೋದು ಏನೂ ಇಲ್ಲ. ಧರ್ಮಪ್ಪ, ತಗೋ ಈ ದುಡ್ಡನ್ನ ಅಡ್ವಾನ್ಸ್ ಅಂತ ಇಟ್ಕೋ. ತಗೊಳ್ಳೋ. ಯಾಕೋ ನಿಮ್ಮಪ್ಪ ತಗೊಂತಾ ಇಲ್ಲ, ಅಣ್ಣನ್ ಕೈ ಕೊಡು. ಮಿಕ್ಕಿದ ಯಾವಾಗ ಕೊಡ್ತಾರೆ? ಏನೋ ಮಗ ಕೆಲ್ಸಕ್ಕೆ ಸೇರ್ಕೊಂಡವನಣ್ಣ, ಕಂತಲ್ಲಿ ಕಟ್ಕೊಂಡು ಹೋಗ್ತಾರೆ ಬಿಡೋಣ. ಆ ನಂಬಿಕೆ ಮೇಲೆ ಹೋಗ್ತಾ ಇದೀವಿ. ಕೊಡ್ಲಿಲ್ಲ ಅಂದ್ರೆ ಮನೆ ಬಾಗ್ಲಲ್ಲೇ ಬಂದು ಕೂರ್ತೀವಿ, ಗೊತ್ತಲ್ಲ? ಅವ್ರ ನಮ್ಮಪ್ಪ ಹೋಗಿ ಮೂರಡಿ ಮಣ್ಣಲ್ಲಿ ಒಂದ್ ಹನಿ ಕಣ್ಣೀರ್ ಹಾಕಕ್ಕೂ ಅವಕಾಶ ಇಲ್ದಾಗ ಮಾಡ್ಬಿಟ್ರು ಸಾ. ಅಲ್ಲಿಂದ ಟ್ರೈನ್ ಹತ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ ಸಾ. ಇಲ್ಲಿ ಬಂದ್ಮೇಕೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗಿದೆ. ಬೀದಿ ಅಲ್ದೆ, ಊಟಗಿಟ್ಟಿಲ್ದೆ ತಲೆ ತಿರುಗಿ ಒಂದ್ ಕಡೆ ಬಿದ್ಬಿಟ್ಟೆ ಸಾ. ಏ ಹುಡ್ಗ, ಏನಾಯ್ತು? ಯಾಕಿಲ್ ಬಿದ್ದಿದ್ಯಾ? ಮಾತಾಡು. ಏನಾಯ್ತು ಅಂತ ಹೇಳು. ನೀರ್ ಬೇಕಾ? ಹಾ, ಕುಡಿ. ಹಾ, ತಿನ್ನಕ್ಕೇನಾರು ಬೇಕಾ? ಹಸಿವಾಗ್ತಿದ್ಯಾ? ತಿನ್ನಕ್ ಬೇಕಂತ ಯಾರು ತಿಂಡಿ ಕೊಡ್ರಪ್ಪ. ಯಾವಾಗಮ್ಮ ನಾನ್ ಹಿಂಗ್ ಕೊಟ್ರೆ ಮಧ್ಯಾಹ್ನಕ್ಕೆ ನನಗೆ ಯಾರು ಕೊಡ್ತಾರೆ? ಒಂಚೂರು ಗಲೀಜಾಗಿದ್ದು ಕೊಳೆ ಬಟ್ಟೆ ಹಾಕೊಂಡಿದ್ರೆ ನಿಮ್ ಕಣ್ಣಿಗೆಲ್ಲ ಮನುಷ್ಯರ ತರ ಕಾಣಲ್ವಾ? ಥೂ, ಬೇವರ್ಸಿಗಳ. ಒಂದು ಕೊಡಿ, ಕಾಸು ಕೊಟ್ಟಿಯನೆಯ? ಕೊಟ್ಟಿದ್ದೀನಲ್ಲ. ಸ್ವಲ್ಪ ಜರ್ಗಪ್ಪ. ಏ, ಇಡ್ಲಿ, ಒಂದ್ ಪ್ಲೇಟ್ ಇಡ್ಲಿ ಕೊಡು ಬೇಗ. Hey, Indians always sleeping on the road. Nice picture. ತೊಳಮ್ಮ. ಏ ಕಾಸು. ಏ, ಕೊಡ್ತೀನಿ ಇರು. ಏನಪ್ಪ? ಎದಳು ನಿಧಾನಕ್ಕೆ. ತಗೊಳಪ್ಪ. ಅಯ್ಯ, ಏನ್ ನೋಡ್ತಿದ್ಯಾ? ತಗೊಳಪ್ಪ, ತಿನ್ನು. ಏಯ್, ಕೈ ತೊಳ್ಕೊ. ಅಕ್ಕನ ಹತ್ರ ನನ್ನ ಕಥೆಯೆಲ್ಲ ಹೇಳ್ಕೊಂಡ್ಬಿಟ್ಟೆ ಸಾ. ಇಡ್ಲಿ ತಗೋ ದುಡ್ಡು. ಏನ್ ತರ ಇತ್ತೀಚೆಗೆ ಈ ಕಡೆ ಬರ್ತಾನೆ ಇಲ್ಲ? ಹಾ, ನಿಂದೇನ್ ಬಿಗ್ ಬಜಾರು? ಬಂದ್ ಶಾಪಿಂಗ್ ಮಾಡ್ಕೊಂಡು ಹೋಗಕ್ಕೆ? ಎಲ್ಲೋ ಮಳೆ ಜಾಸ್ತಿ ಅನಿಸ್ತದೆ. ಮಳೆ ನಿಂತ ಮೇಲೆ ಬತ್ತಿಯಾ ಬಿಡು. ಇಡ್ಲಿ, ಒಂದ್ ವಿಷಯ. ಏನು? ಸೈಡ್ಗೆ ಹೋಗಮ್ಮ. ಬೇಕಾರೆ ನೀನ್ ಹೋಗ್ಬಿಟ್ ಬಾ, ನಾನು ಇಲ್ಲೇ ಇರ್ತೀನಿ. ಏನ್ ಹೇಳೋ? ಬಾಪ ಇಲ್ಲಿ. ಇಡ್ಲಿ. ಏನ್ ತರ ನಿದ್ದು? ಇವನು ನನಗ್ ಚೆನ್ನಾಗ್ ಗೊತ್ತಿರೋ ಹುಡ್ಗ. ಕೆಲ್ಸ ಇಲ್ದೆ ತುಂಬಾ ಕಷ್ಟದಲ್ಲಿದ್ದಾನೆ. ಇಲ್ಲೇ ಒಂದ್ ಕೆಲ್ಸ ಕೊಡು.
ಇದಕ್ ಮೊದ್ಲು ಎಲ್ಲಿ ಕೆಲಸ ಮಾಡ್ಕೊಂಡಿದ್ದೆ? ಪುಣೆದಾಗ ಮಿಠಾಯಿ ಅದು ಫ್ಯಾಕ್ಟ್ರಿ. ಪೂನಾದಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದ. ಭಾಷೆ ಬರ್ದೆ ಕಷ್ಟ ಆಗಿ ಈಗ ಇಲ್ಲಿಗೆ ಬಂದಿದ್ದಾನೆ. ಈಗ ಎಲ್ಲಿದ್ಯಾ? ನಿನ್ ಕಣ್ ಮುಂದೆನೆ ನಿಂತ್ಕೊಂಡಿಲ್ವಾ? ಅದನ್ನೆಲ್ಲ ನಾನು ಕೇಳಿದ್ದು, ಎಲ್ಲಿ ಉಳ್ಕೊಂಡವನೆ ಅಂತ ಕೇಳ್ದೆ. ಅಯ್ಯೋ, ನೀನ್ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡು ಫುಟ್ಪಾತ್ ಅಲ್ಲಿ ಮಲ್ಕೋತಾನ ಬಿಡು. ಅವನೇನೋ ಮಲಿಕತಾನೆ. ಪೊಲೀಸ್ನವ್ರಿಗೆ ಮಾಮೂಲ್ ಕೊಡೋದು ಯಾರು? ನನಗೋಸ್ಕರ ಅಷ್ಟು ಮಾಡಕ್ಕಾಗಲ್ವಾ? ಸರಿ ಬಿಡು, ಸಂಬಳದಲ್ಲಿ ಇಟ್ಕತ್ತೀನಿ. ಅಯ್ಯೋ ನನ್ ಚಿನ್ನ. ಏನ್ ತಾರಕ ಬೆಳಗ್ಗೆನೆ ವ್ಯವಹಾರ ಕುದುರಿಸ್ತಾ ಇದ್ಯಾ? ಏನು ಹೋಟ್ಲವನೇ ಮೊದಲೇ ಬಡಿನಾ? ಸುಮ್ನೆ ರೇ, ಹಂಗೇನಿಲ್ಲ. ಏನು ಬೆಳಗ್ಗೆನೆ ಸ್ಮೆಲ್ ಬರ್ತಾ ಇದೆ? ಫುಲ್ ಡಿಂಗ. ನೀನೊಬ್ಳು. ಏ ಇಡ್ಲಿ. ಏನು? ಥ್ಯಾಂಕ್ಸ್. ಬರ್ಲಾ? ಯಾವಾಗ? ಕಳ್ಳ. ಏನ್ ಮುಖ ನೋಡ್ತಾ ಇದೀಯಾ? ಬರ್ಕೆ ತಗೊಂಡ್ ಕಸ ಗುಡ್ಸು. ಏನಪ್ಪಾ ಇಡ್ಲಿನಾ? ಬೇಗ ಕೊಡಿ, ಎಷ್ಟಾಯ್ತು? ಇದು ಕೊಡ್ತೀನಿ. ಚಟ್ನಿ ಹಾಕಿ. ಅವಕ್ಕನೇ ಸರ್ ನಂಗೆ ಕೆಲಸ ಕೊಡ್ಸಿದ್ದು. ಆ ಮಿಠಾಯಿ ಫ್ಯಾಕ್ಟ್ರಿನೂ ನಿಮ್ಮ ಅಪ್ಪ ಅಮ್ಮ ಸತ್ ವಿಷಯ ಮುಚ್ಚಿಟ್ನಲ್ಲ, ಅವನ ಬಿಲ್ಡಿಂಗ್ ಮೇಲೆ ತಳ್ಳಕೋದಲ್ಲ, ತಳ್ಬಿಡ್ಬೇಕಾಯ್ತು. ನಾನಾಗಿದ್ರೆ ಹಂಗೆ ಮಾಡ್ತಾ ಇದ್ದೆ. ಸೋಳೆ ಮಗ ಸಣ್ಣ ಮಕ್ಕಳಿಗೆ ಕೆಲಸ ಮಾಡಿಸ್ತಾನ. ಸರ್, ಸರ್, ಯಾವ್ದೋ ಹುಡುಗಿ ನಿಮ್ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಹೊತ್ತಿಂದ ಹೊರಗಡೆ ಕಾಯ್ತಾ ಇದ್ದಾಳೆ ಸರ್. ವೆಯ್ಟ್ ಮಾಡಕ್ಕೆ ಹೇಳಿ. ಆಯ್ತು ಸರ್. ಹಿಂದೆಲ್ಲೋ ಪರ್ಸು. ಹಾ, ಹ್ಞೂ ಸರ್. ಇದ್ಯಾರು? ಏನ್ ಲವ್ವಾ? ಹೇಳು, ನಾಚ್ಕೋಬೇಡ. ನಿನ್ನ ವಯಸ್ಸಲ್ಲಿ ಇದೆಲ್ಲ ಇದ್ದದ್ದೇ. ಮೂಗು ಅಂದ್ಮೇಲೆ ನೆಗಡಿ, ಹುಡುಗ ಅಂದ್ಮೇಲೆ ಹುಡುಗಿ ಇದ್ದದ್ದೇ. ಹೇಳು. ನಾ ಕೆಲಸ ಮಾಡ್ತಾ ಇದ್ದ ಹೋಟ್ಲ್ ರಸ್ತೆಲೇನೆ ಆ ಹುಡ್ಗಿನೂ ಕೆಲ್ಸಕ್ಕೆ ಹೋಯ್ತಾ ಇದ್ಲು ಸರ್. ಏ ಮಾದೇವ, ಫಸ್ಟ್ ಆ ಗಲೀಜ್ ನೀರು ಚೆಲ್ಬಿಟ್ಟು ಆಮೇಲೆ ಹೋಗಿ ನೀರು ಇಟ್ಕೊಂಬ. ಆಯ್ತಣ್ಣ, ಬಿರ್ನ ಬರ್ಬೇಕು. ಹೂವಿನಷ್ಟು ಸುಂದರ. ನಿಮ್ ಪ್ರೀತಿ ಸಿಕ್ಕಿದ ತಕ್ಷಣ ಹೇಳ್ಬಿಡಿ, ಬಿಕಾಸ್ ಲೈಫ್ ಇಸ್ ಶಾರ್ಟ್, ಎಂಜಾಯ್. ನೀವು ಪ್ರೀತಿ ಮಾಡಿದವ್ರಿಗೋಸ್ಕರ ಈ ಹಾಡು ಹೇಳ್ತಾನೆ. ಇವತ್ತೆಲ್ಲ ಅದನ್ನ ಎತ್ತೋದಾದ್ರೆ ನೀರ್ ಯಾವಾಗ್ಲೋ ತರ್ತೀಯಾ? ಕುಡಿಯಕ್ ಬೇರೆ ನೀರ್ ತರ್ಬೇಕು. ಅದನ್ನ ಬೇಗ ಬೀದಿಗೆ ಚೆಲ್ಬಿಟ್ಟು ನೀರ್ ತಗೊಂಬ. ಆಯ್ತಣ್ಣ. ಓ, ಗೊತ್ತಾಗ್ಲಿಲ್ಲ. ಏನೈತೆ? ನೋಡಮ್ಮ, ಗಲೀಜ್ ನೀರು. ಗೂಬೆ, ಕಣ್ ಕಾಣಕ್ಕಿಲ್ವಾ? ನೀನ್ ಗಲೀಜ್ ನೀರ್ ಚೆಲ್ಲೋಕೆ ನನ್ ಮಗಳ್ ಲಂಗಾನೇ ಬೇಕಿತ್ತ? ಇದನ್ನೇನ್ ರಸ್ತೆ ಅನ್ಕೊಂಡಿದ್ಯಾ? ಕೆಂಗೇರಿ ಮೋರಿ ಅನ್ಕೊಂಡಿದ್ಯಾ? ತಿರುಬೋಕಿಂತಂದು ಎಲ್ಲಿಂದ ಬಂದ್ಬಿಡ್ತೀರಾ? ಅಮ್ಮ ಅಮ್ಮ, ಏನಾಯ್ತಮ್ಮ? ಏನಾಯ್ತಾ? ಇಲ್ಲೋಡು. ಏನಾಯ್ತು? ಎಲ್ಲಿ? ಇಲ್ಲಿ ಇಲ್ಲಲ್ಲ, ಅಲ್ಲಿ. ಏಯ್, ಚೇಂಬರ್ ಮುಚ್ಚಲ ತೆಗೆ ಸುರಿ ಅಂತ ತಾನೇ ನಾನು ನಿಂಗೆ ಹೇಳಿದ್ದು. ನೀನ್ ಹೋಗಮ್ಮ. ಏನ್ ಹೋಗೋಂತ್ಯಾ? ಏನ್ ಹೋಗೋಂತ್ಯಾ? ಕಾರ್ಪೊರೇಷನ್ ಅವ್ರಿಗೆ ಹೇಳಿ ನಿನ್ ಗಾಡಿ ಎತ್ತಿಸ್ಬಿಡ್ತೀನಿ ನೋಡು. ಇಷ್ಟಕ್ಕೆಲ್ಲ ಕೋಪ ಯಾಕಮ್ಮ? ಏನೋ ಹೊಸ ಹುಡ್ಗ, ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟವ. ಸರಿಯಾಗಿ ಬುದ್ಧಿ ಹೇಳು. ಅವ್ರು ನಾನು ಬುದ್ಧಿ ಬಾರೆ, ಹೇಳ್ತೀನಿ. ನೀನು ಬಂದ್ಬಿಡ್ತವೆ ತಿರ್ಬೋಕಿಗಳು. ಏಯ್, ಮುಚ್ಚಲ ತೆಗೆ ಆಮೇಲೆ ಬಂದು ನಾನು ಯಾರು ಅಂತ ತೋರಿಸ್ತೀನಿ. ನಿನ್ನಿಂದ ಏನ್ ಅನ್ಕೊಂಡ್ಬಿಟ್ಟವ್ರೆ? ಇವೆಲ್ಲ ಪುಂಡ್ರು ಪೋಖ್ರಿಗಳು. ಇವನ್ನೆಲ್ಲ ಸುಮ್ನೆ ಬಿಡಬಾರ್ದು. ಇನ್ನೊಂದ್ ಕಿತ್ತ ಹಿಂಗೆಲ್ಲ ಮಾಡಿದ್ರೆ ನಂತ ಹೇಳು. ಆಯ್ತಮ್ಮ. ಸರ್, ಇದೇ ಹುಡುಗಿ ಸರ್, ಬೆಳಗಿಂದ ವೇಟ್ ಮಾಡ್ತಾ ಇದ್ದಿದ್ದು. ಕುತ್ಕೊಮ್ಮ. ಏನಮ್ಮ, ಕೇಸ್ ವಿಚಾರ ಏನೋ ಮಾತಾಡಬೇಕು ಅಂದಂತೆ? ಏನು? ನೀವು ಈ ಹುಡುಗನ ಎನ್ಕ್ವೈರಿ ಮಾಡ್ದ ಹಾಗೆ ಇನ್ನೊಬ್ಬ ಹುಡುಗನ ಎನ್ಕ್ವೈರಿ ಮಾಡಬೇಕು ಸರ್. ಏನಮ್ಮ ನೀನು ಇನ್ನೊಂದು ಹೊಸ ಕತೆ ಶುರು ಮಾಡ್ಬಿಟ್ಟಲ್ಲ. ಆ ಹುಡುಗ ಯಾರು? ಅವನನ್ನು ನಾವ್ಯಾಕೆ ವಿಚಾರಣೆ ಮಾಡಬೇಕು? ನೀವು ಆಸ್ಪತ್ರೆಯಲ್ಲಿ ಲಕ್ಷ್ಮಿ ತಾಯಿನ ನೋಡಿ ಎನ್ಕ್ವೈರಿ ಮಾಡಿ ಸ್ಟೇಟ್ಮೆಂಟ್ ತಗೊಂಡಾಗ ನಾನು ಅಲ್ಲೇ ಇದ್ದೆ.
ಅದಕ್ಕೇನೀಗ ನೀನು ಏನು ಅಂತ ಬಿಡಿಸಿ ಹೇಳ್ತಾನೆ ನಮ್ಗೆ ಅರ್ಥ ಆಗೋದು. ಕರೆಕ್ಟಾಗಿ ಹೇಳಮ್ಮ, ಹೇಳು, ಧೈರ್ಯವಾಗಿ ಹೇಳು. ಸರ್, ನಮ್ಮ ಪೇರೆಂಟ್ಸು ಮೈಸೂರಲ್ಲಿ ಕೆಲಸ ಮಾಡ್ತಿದ್ರು. ಅವ್ರಿಗೆ ಟ್ರಾನ್ಸ್ಫರ್ ಆಗಿದ್ರಿಂದ ನಾವು ಬೆಂಗಳೂರಿಗೆ ಬಂದ್ವಿ. ಅವತ್ತೇ ಲಕ್ಷ್ಮಿ ಬಂದು ನಮ್ಮನೆ ಕೆಲ್ಸಕ್ಕೆ ಸೇರಿದ್ದು. ನೋಡಮ್ಮ, ಈ ಊರಿಗೆ ನಾವು ಹೊಸಬ್ರು. ಬೆಳಿಗ್ಗೆ ನಾನು ಆಫೀಸ್ಗೆ 9 ಗಂಟೆಗೆ ಹೊರಟ್ಬಿಟ್ರೆ ಮತ್ತೆ ಬರೋದು ಸಂಜೆ 6 ಗಂಟೆಗೆ. ನನ್ನ ಮಗಳು ಸ್ಕೂಲಿಂದ 3 ಗಂಟೆಗೆ ಬಂದ್ಬಿಡ್ತಾಳೆ. ಕ್ಯಾರಿಯರ್ ತಗೊಂಡು ಹೋಗು. ಅಯ್ಯೋ, ಟೇಬಲ್ ಮೇಲಿದೆ. ಓಕೆ. ನಾನ್ ಬರೋವರೆಗೂ ನಿನ್ ಮಗಳು ನನ್ನ ಮಗಳ ಜೊತೆ ಇದ್ಕೊಂಡು ಮನೆ ಕೆಲ್ಸನೂ ನೋಡ್ಕೋಬೇಕು. ಆಯ್ತ್ರವ. ಎಷ್ಟ್ ತಗೋತೀಯಾ? ನಾನೇನ್ ಕೇಳಲವ, ನೀವೇ ನೋಡ್ಕೊಡಿ. ಮೇಲ್ಗಡೆ ಮನೆಯವ್ರು ಎಷ್ಟು ಕೊಡ್ತಾರೆ? ಅವರು ಕೆಲ್ಸಕ್ಕೆ ಅಂತ 1,000 ರೂಪಾಯಿ ಕೊಡ್ತಾರೆ ಕಣವ, ಮನೆ ಕೆಲ್ಸಕ್ಕೆ ಅಂತ. ನೀವು ಮಗಳನ್ ಬೇರೆ ನೋಡ್ಕೋಬೇಕು ಅಂತೀರಾ, ನೀವೇ ಸ್ವಲ್ಪ ನೋಡ ಹಾಕೊಡ್ರವ. ಗಂಡ ದಿಕ್ಕು ಬೇರೆ ಇಲ್ಲ, ನಾವೇ ದುಡಿಬೇಕು, ನಾವೇ ತಿನ್ಬೇಕು. ಸ್ವಂತ ಮನೆ ಅಂತ ಇಲ್ಲ ಕಣ್ರವ. ಸದ್ಯಕ್ಕೆ ಇದನ್ನ ಅಡ್ವಾನ್ಸ್ ಆಗಿ ಇಟ್ಕೋ. ಆಯ್ತು ಕಣ್ರವ. ಲಕ್ಷ್ಮಿ, ಕರೆಕ್ಟ್ ಟೈಮ್ ಬಂದ್ಬಿಡ್ಬೇಕು. ನನ್ ಮಗಳು ಬಂದ್ಬಿಟ್ಟಿರ್ತಾಳೆ. ಆಯ್ತಮ್ಮ. ಓಕೆ, ಹುಷಾರು. ನೀವ್ ಹೇಳ್ದೊತ್ತಿಗೆ ಸರಿಯಾಗಿ ಬಂದ್ಬಿಡ್ತಾಳೆ ಕಣವ. ನಾ ಬರ್ಲಾ? ಹುಷಾರು. ಸರಿ, ಬರ್ತೀನಿ. ಸರಿ. ದಿನ ನಾನು ಸ್ಕೂಲಿಗೆ ಹೋಗಿ ಬರೋದನ್ನ ನಮ್ಮ ಅಪಾರ್ಟ್ಮೆಂಟಲ್ಲಿ ಒಬ್ಬ ಹುಡುಗ ಅಬ್ಸರ್ವ್ ಮಾಡ್ತಾ ಇದ್ದ ಅನ್ನೋದು ನನಗೆ ಗೊತ್ತಿರಲಿಲ್ಲ ಸರ್. ಇರೋ, ನನ್ನ ಡ್ಯಾಡಿ ಫೋನ್ ಮಾಡ್ತಿದ್ದಾರೆ, ಆಮೇಲೆ ಕಾಲ್ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಸಿಕ್ತಾಗ ತೋರಿಸ್ತೀನಿ. ಹೇಳೋ. ಏ, ಯಾರದು? ಸಾರಿ ಕಣೋ, ನಾನು ಸ್ಕೂಲಲ್ಲಿದ್ದೀನಿ, ಆಮೇಲೆ ಕಾಲ್ ಮಾಡ್ಲಾ? ಬಾಯ್. ಏಯ್, ಹೆಂಗೆ ಮ್ಯಾನೇಜ್ ಮಾಡ್ತೀಯ ಇಬ್ರು? ಶ್ವೇತಾ, ಮೊಬೈಲ್ ಕೊಡ್ತೀಯಾ? ನೋಡ್ಕೊಡ್ತೀನಿ. ನೀನ್ ಯಾಕೆ ನಿನ್ ಮೊಬೈಲೇ ತರಲ್ಲ? ನನ್ನ ಹತ್ರ ಮೊಬೈಲ್ ಇಲ್ಲ ಕಣೆ. ಯಾಕೆ? ನಮ್ಮಪ್ಪ ಹೇಳಿದ್ರು ಮೊಬೈಲ್ ಕೊಡ್ಸಿದ್ರೆ ನೀನು ಓದಲ್ಲ ಅಂತ, ಅದಕ್ಕೆ. ನಮ್ ಮನೇಲೂ ಹಾಗೆ ಹೇಳಿದ್ರು, ಕೊಡ್ಸಿದ್ರೇನೆ ಓದೋದು ಅಂದೆ. ಇವಾಗ ಕೊಡ್ಸಿಲ್ವಾ? ನಾನಿನ್ ಚೆನ್ನಾಗ್ ಗೊತ್ತಿಲ್ವಾ? ಏನೋ ನೀನ್ ನನ್ಗಿಂತ 10 ಮಾರ್ಕ್ಸ್ ಜಾಸ್ತಿ ತೆಗಿತಿದ್ಯಾ ಅಷ್ಟೇ. ನಮ್ ಮನೇಲಿ ಮೊಬೈಲ್ ಕೊಡ್ಸಿದ್ನು ಕಿತ್ಕೊಂಡ್ರು. ಯಾಕೆ? ನಾನ್ ತೆಗ್ದಿದ್ ಮಾರ್ಕ್ಸು ನನ್ ಫೋನ್ ನಂಬರ್ ತರ ಇತ್ತು, ಅದಕ್ಕೆ. ಪೇರೆಂಟ್ಸ್ ಎಲ್ಲ ಹೀಗೇನೆ ಅಪ್ಪ, ನಮ್ಮನ್ನ ಅರ್ಥನೇ ಮಾಡ್ಕೊಳ್ಳಲ್ಲ. ನಮ್ ಪೇರೆಂಟ್ಸ್ ಕಾಲದಲ್ಲಿ ಏನಾದ್ರೂ ಈ ಮೊಬೈಲ್ ಇದ್ದಿದ್ರೆ ಅದ್ ಹೇಗೇಗೋ ಯೂಸ್ ಆಗಿರೋದು ಅಷ್ಟೇ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಒಂದಿನ ಅವನು ಕೆಮಿಸ್ಟ್ರಿಲಿ ಏನೋ ಡೌಟ್ ಇದೆ ಅಂತ ನಮ್ಮ ಮನೆಗೆ ಬಂದ. ಹಾಯ್. ಎಸ್, ಐ ಆಮ್ ಸ್ಯಾಂಡಿ. ಐ ಆಮ್ ಸ್ಟೇಯಿಂಗ್ ಇನ್ 6th ಫ್ಲೋರ್. ನಾನು 2nd PUC ಓದ್ತಾ ಇರೋದು. ನನ್ನ ಕಾಂಬಿನೇಷನ್ ಸೈನ್ಸು. ನೀವು ಸೈನ್ಸ್ ತಾನೆ? ಕೆಮಿಸ್ಟ್ರಿಲಿ ಒಂದು ಚಿಕ್ಕ ಡೌಟು. ಕುಡ್ ಯು ಪ್ಲೀಸ್ ಎಕ್ಸ್ಪ್ಲೇನ್ ಮೀ? ಯಾ, ಪ್ಲೀಸ್ ಕಮ್. ಥ್ಯಾಂಕ್ ಯು. ವಾಟ್ಸ್ ದ ಡೌಟ್? Could you tell me what's the difference between organic acid and inorganic acid? Yeah, sure. Organic acid ಅಂದ್ರೆ say for example acetic acid, formic. Okay. ನಾನಮ್ಮ. ಬಾ. It's acetic acid, formic acid, butyric acid. ಕಾಫಿ ಕೊಡ್ಲಾ? ಕಾಫಿ ಕುಡಿತೀರಾ? ಇಲ್ಲ, ಕಾಫಿ ಎಲ್ಲ ಕುಡ್ದು ಅಭ್ಯಾಸ ಇಲ್ಲ. ಕೂಲ್ ಡ್ರಿಂಕ್ಸ್ ಬೇರೆ ಏನಾದ್ರೂ? No thanks. Okay. ಅಮ್ಮ, ನಿಮ್ಗೆ? ಬೇಡ, ನಾನು ಆಮೇಲೆ ಕುಡಿತೀನಿ. Please, you can have it. It's okay. No problem. So, as I was saying, acetic acid, formic acid. Excuse me. 1 second. Tell me, dude. Okay. I just call you back, huh? Wow, ಎಷ್ಟು ಕಾಸ್ಟ್ಲಿ ಮೊಬೈಲ್ ಇಟ್ಕೊಂಡಿದ್ದಾನೆ. It's okay. Sorry. It's okay. So, ನಾನು ಹೇಳ್ತಿದ್ದಾಗೆ ಆರ್ಗ್ಯಾನಿಕ್ ಆಸಿಡ್ ಅಂದ್ರೆ ಅಸ್ಟಿಕ್ ಆಸಿಡ್, ಫಾರ್ಮಿಕ್ ಆಸಿಡ್, ಬ್ಯೂಟ್ರಿಕ್ ಆಸಿಡ್, ಪ್ರೊಕ್ಲಾಮಿಕ್ ಆಸಿಡ್ ಅಂಡ್ ಸಿಟ್ರಿಕ್ ಆಸಿಡ್. ಇವೆಲ್ಲ ಫ್ರೂಟ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ನೀವು ಬೈ ಮಿಸ್ಟೇಕ್ ಇದನ್ನ ಟಚ್ ಮಾಡಿದ್ರು ಈ ಆಸಿಡ್ ನಿಮ್ಮನ್ನ ಬರ್ನ್ ಮಾಡಲ್ಲ. ಅಂಡ್ ನೌ ಲೆಟ್ಸ್ ಗೋ ಟು ಸಲ್ಫ್ಯೂರಿಕ್ ಆಸಿಡ್, ಕ್ಲೋರಿಕ್ ಆಸಿಡ್. These acids are inorganic acids.
ಇದನ್ನೇನಾದ್ರು ನೀವು ಟಚ್ ಮಾಡಿದ್ರೆ ನಿಮ್ ಕೈ ಬರ್ನ್ ಆಗುತ್ತೆ. ಥ್ಯಾಂಕ್ ಯು. ಹ್ಯಾವ್ ಫುಡ್, ಫೀಲ್ ಫ್ರೀ. ನಾನು ಡೋರ್ ಹಾಕೊಂಡು ನಾನು ರೂಮಲ್ಲಿ ಇರ್ತೀನಿ. ಹಾ, ಸಿ ಯು. ಯಾಕಾವ್ಯ? ನೀನ್ ಹೇಳಿದಕ್ಕಿಂತ ಜಾಸ್ತಿ ಡೀಸೆಂಟ್ ಆಗಿದ್ದಾನ್ ಕಣೆ ಅವನು. ಯಾರೇ? ಸ್ಯಾಂಡಿ ಕಣೆ. ಓ, ಆ ಡಬ್ಬಾ ಸ್ಯಾಂಡಿನಾ? ಹಾಗೆಲ್ಲ ಹೇಳ್ಬೇಡ ಶ್ವೇತಾ, ಹಿ ಇಸ್ ವೆರಿ ಸ್ವೀಟ್. ಅಷ್ಟೊಂದ್ ಸ್ವೀಟ್ ಅವನು? ಶ್ವೇತಾ. ಓಕೆ, ವೇರ್ ಆರ್ ಯು? ನಾನ್ ರೆಸಾರ್ಟ್ ಅಲ್ಲಿ ಇದ್ದೀನಿ ಕಣೆ. ರೆಸಾರ್ಟ್ ಅಲ್ಲ? ಏನೇ ಮಾಡ್ತಿದ್ಯಾ ಅಲ್ಲಿ? ರೂಮಲ್ಲಿ ಇದ್ದೀನಿ. ಮೊನ್ನೆ ಪರಿಚಯ ಆಗಿ ನೆನ್ನೆ ಕ್ಲೋಸ್ ಆಗಿ ಇವತ್ತು ರೂಮರ್ಗೂ ಹೋಗ್ಬಿಟ್ಟಿದ್ಯಾ? ಶಟ್ ಅಪ್. ನೀನ್ ಅನ್ಕೊಂಡಿರೋ ತರ ಏನು ಇಲ್ಲ. ನಾನೇ ಬೇರೆ ರೂಮ್, ಅವನೇ ಬೇರೆ ರೂಮ್. ಅದೇ ಅನ್ಕೊಂಡೆ, ಆ ಡಬ್ಬಾ ಸ್ಯಾಂಡಿಗೆ ಎಲ್ಲಿಂದ ಅಷ್ಟೊಂದ್ ಧೈರ್ಯ ಬಂತು ಅಂತ. ಶ್ವೇತಾ, ಐ ಥಿಂಕ್ ಐ ಆಮ್ ಇನ್ ಲವ್. ಏ ಶ್ವೇತಾ, ಬಾ ಇಲ್ಲಿ. ನಮ್ ಫ್ಯಾಮಿಲಿ ಫಂಕ್ಷನ್ ಅಲ್ಲಿ ಇದೀನಿ ಕಣೆ, ಮತ್ತೆ ಕಾಲ್ ಮಾಡ್ತೀನಿ. ಓಕೆ? ಓ, ಓಕೆ ಓಕೆ, ಬಾಯ್. Sandy, I'm very happy. Thank you so much. You're welcome. Actually, I want to say you something. Tell me. I really... ಏನಾಯ್ತು? Just a minute. ಒಂದು ಸ್ಮಾಲ್ ಪ್ರಾಬ್ಲಮ್, ಮೆಕ್ಯಾನಿಕ್ನ ಕರ್ಕೊಂಡ್ಬರ್ತೀನಿ. ಬ್ರೋ, ಅವ್ನ್ ಮೆಸೇಜ್ ಮಾಡ್ಬೇಡ ಅಂತಾನೆ ಹೇಳಿದ್ದು. MMS ಕಳಿಸ್ಬೋದಲ್ವಾ? ಹೇ, ಕರೆಕ್ಟು. ಸಿನಿ, MMS ಕಳ್ಸು, ಹೇಳ್ತೀನಿ. Yes, we can move. ನೀವು ನನ್ನ ಹತ್ರ ಏನೋ ಹೇಳಬೇಕು ಅಂತಿದ್ರಿ. ಏನೂ ಇಲ್ಲ. ಯಾಕೊಂಥರ ಇದ್ದೀರಾ ಕಾವ್ಯ? ಹಾಗೇನೂ ಇಲ್ಲ. ಮೋಸ್ಟ್ಲಿ ನೆಂದಿದ್ದಕ್ಕೆ ಸ್ವಲ್ಪ ಫೀವರಿಶ್ ಅನಿಸ್ತಿದೆ. ಬನ್ನಿ, ಇಲ್ಲೇ ಹಾಸ್ಪಿಟಲ್ಗೆ ಹೋಗೋಣ. ಬೇಡ ಬೇಡ, ಇಲ್ಲೇ ನಮ್ಮ ಚಿಕ್ಕಪ್ಪನ ಮನೆ ಇದೆ, ಅಲ್ಲೇ ಡ್ರಾಪ್ ಮಾಡಿಬಿಡಿ ಸಾಕು. Are you sure? Yeah. Excuse me. ಮೊಬೈಲ್ ಚಾರ್ಜಿಗೆ ಹಾಕ್ತೀನಿ. ಥ್ಯಾಂಕ್ ಯು. ಶ್ವೇತಾ, he's so decent
ಕಣೆ. ಹಿಸ್ ವೆರಿ ಜೆಂಟಲ್ ಗೊತ್ತಾ. ಐ ಥಿಂಕ್ ಐ ಆಮ್ ಇನ್ ಲವ್. ಬಾಯ್ ಬಾಯ್ ಕಾವ್ಯ. ಕಾವ್ಯ ಕಾವ್ಯ ಏನು ಡೂಡ್? ಏನ್ ಬ್ರೋ ಯಾವಾಗ ಕಳಿಸ್ತೀಯೋ? ನಾನೇ ನೋಡಿಲ್ಲ ಇರೋ. ಫಸ್ಟ್ ನಮಗ್ ಕಳಿಸೋ, ಆಮೇಲೆ ನೋಡ್ಕೊಳ್ಳೋ. ಆಯ್ತು. ದಾರಿ ಬಿಡೋ. ಏನೋ ಕರೆದ್ರು ಕೇಳಿಸ್ದಂಗ್ ಹೋಗ್ತಾ ಇದ್ಯಾ? ಏಯ್ ದಾರಿ ಬಿಡೋ. ಏನೇ ಸೌಂಡ್ ಕೊಡ್ತಾ ಇದ್ಯಾ? ಸೌಂಡ್ ತೆಗೆದು ಬಿಡ್ತೀನಿ ನನ್ನ ಸೆಲ್ಲಲ್ಲಿರೋ ಮೆಮೊರಿ ಕಾರ್ಡ್ ಇಲ್ಲೇ. ಅಲ್ಲಿ ಕಾಲ್ ದ ಪೊಲೀಸ್. ಏನ್ ಪೊಲೀಸ್ ಗಿಲೀಸ್ ಅಂತ ಇದ್ಯಾ? ಸ್ಕೂಲ್ಗೆ ಹೋಗ್ಬೇಕೋ ಬೇಡವೋ? ನೀನ್ ಮಾಡಿರೋ ಕೆಲಸಕ್ಕೆ ಪೊಲೀಸಿಗೆ ಇನ್ಫಾರ್ಮ್ ಮಾಡಿದ್ರೆ ಬಿಟ್ಟಿರೋದೇ ಹೆಚ್ಚು. ನನ್ನನ್ನ ಡಿಸ್ಟರ್ಬ್ ಮಾಡ್ಬೇಡ. ಹುಷಾರಾಗಿರೋ. ಯಾರಮ್ಮದು? ಏನಾಯ್ತಮ್ಮ? ಏನೂ ಇಲ್ಲ ಸರ್. ಥ್ಯಾಂಕ್ ಯು. ಮುಂದಕ್ಕೆ ನಿಮ್ ಇಷ್ಟದಂಗ್ ಮಾಡಕ್ಕಾಗಲ್ಲ ಕಣ್ರಿ, ಇದು ಡಿಪಾರ್ಟ್ಮೆಂಟ್. ಇದು ಸರ್ ಕಾಫಿ ತಿಂಡಿ ಬಿಲ್ಲು ಎಲ್ಲ ನಾನು ಹೇಳ್ದಾಗಬೇಕು. ಇಲ್ಲ ಸಿವಿಲ್ ಆಕ್ಷನ್ ತಗೊಂಡ್ಬಿಡ್ತೀನಿ. ಆಯ್ತು ಸರ್. ಹಾ ಎಲ್ಲ ಯಾರು ಫೋಟೋ ಸರ್? ಅಕ್ವೀಸ್ ಫೈಲಲ್ಲಿ ಸರ್ ಇಲ್ಲಿ. ಇವ್ರು ಯಾರು? ಆ ಹುಡುಗನ್ ತಾಯಿ ಸರ್. ಬುದ್ಧಿ ಇಲ್ಲ ನಿಮ್ಗೆ? ಇಲ್ಲೇ ಕುಣಿಸಿದೀರಾ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಕಳಿಸ್ರಿ ಆಚೆ. ಮೇಡಮ್ ಟೆನ್ಷನ್ ಇದ್ದಾರೆ. ಅವ್ನು ಬೇಕಾ ಮಾತಾಡಿವಂತೆ. ಬನ್ನಿ ಮೇಡಮ್. ಹಲೋ ನಡೀರಿ. ಅಲ್ಲ ರೀ, ಎನ್ಕ್ವೈರಿಗೆ ಅಂತ ಕರ್ಸ್ಬಿಟ್ಟು ನನ್ ಮಗ ಬೇರೆ ಒಳಗಡೆನೆ ಇದ್ದಾನೆ. ಮೇಡಮ್ ನಿಮ್ ಹುಡುಗ ಏನಾಗಲ್ಲ, ಹೋಗಿ ಕೂತ್ಕೊಳ್ಳಿ ಹೋಗಿ. ಪ್ರಿಯಾಬಾಯ್ ಸಿಂಗ್ ಸರ್, ಏನ್ ಹೇಳ್ತೀರಿ ರಿಪೋರ್ಟು? ಈ ಆಸಿಡ್ ಬಾಟ್ಲು ಮತ್ತೆ ಗ್ಲಾಸ್ ಎರಡು ಮೇಲೆ ಫಿಂಗರ್ ಪ್ರಿಂಟ್ಸ್ ಇವಂದೇ ಅಂತ ಕನ್ಫರ್ಮ್ ಆಗಿದೆ ಸರ್. ಜಗದೀಶ್ ಬರ್ಕೊಳಯ್ಯ. IPC ಸೆಕ್ಷನ್ 307 ಕಾವ್ಯ ಎಂಬ ಅಪ್ರಾಪ್ತ ಬಾಲಕಿಯ ಮೇಲೆ ಮಾರಣಾಂತಿಕ ಹಲ್ಲೆ ಮತ್ತು ಕೊಲೆ ಪ್ರಯತ್ನ. ಲಕ್ಷ್ಮಿ ಎಂಬ ಅಪ್ರಾಪ್ತ ಬಾಲಕಿಯ ಮೇಲೆ ಆಸಿಡ್ ಎಂಬ ಮಾರಣಾಂತಿಕ ವಸ್ತುವಿನಿಂದ ದಾಳಿ ಮತ್ತು ಕೊಲೆ ಪ್ರಯತ್ನ. ಮತ್ತು ಸೆಕ್ಷನ್ 354 ಹೆಣ್ಣಿನ ಗುಪ್ತ ಭಾಗಗಳನ್ನು ಚಿತ್ರೀಕರಣ ಮಾಡಿ ಸ್ನೇಹಿತರಿಗೆಲ್ಲ ರವಾನೆ. ಇದು ಸೈಬರ್ ಕ್ರೈಮ್. ಎಲ್ಲ ಕೇಸು ಇವನ್ ಮೇಲೆ ಹಾಕಿ ಒದ್ದು ಒಳಗಾಕಿ ಇವನ. ಅಂಕಲ್ ಅಂಕಲ್ ಯಾರ ಅಂಕಲ್? ಇವನು ಬಾಯ್ ಬಿಡ್ಲ ಏರೋಪ್ಲೇನ್ ಹತ್ತಿಸ್ರೆ ಜಾಯಿಂಟ್ ನಿಕ್ಕಲ್ ಮಾಡಿ ಹೇಳ್ತೀನಿ ಸರ್. ಬರ್ತೀನಿ. ಹೇಳ್ತೀನಿ ಸರ್. ಸರ್ ಎಲ್ಲ ನಾನೇ ಮಾಡಿದ್ದು ಸರ್. ಸರ್ ಹೇಳ್ತೀನಿ ಸರ್. ಸರ್ ಸರ್ ಬಿಡ್ರಿ ಅವನ್ನ. ವಿಜಯ್ ಎಲ್ರಿ ಇದ್ದೀರಾ? ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ನಡೀತಾ ಇದೆ ಗೊತ್ತಾ? ಹೇಳು ಸರ್. ನಾನೇ ಮಾಡಿದ್ದು ಸರ್. ಅವತ್ತು ಅವ್ರ ಪಾರ್ಕಿಂಗ್ ಜಾಗದಲ್ಲಿ ನನ್ನ ಕಾರ್ ನಿಲ್ಸಿ ಅವ್ರ ಮನೇಲಿ ಯಾರು ಇಲ್ದೇ ಇರ್ಬೇಕಾದ್ರೆ ಕಾವ್ಯನ್ ಮುಖಕ್ಕೆ ಆಸಿಡ್ ಹಾಕ್ಬೇಕು ಅಂತ ಪ್ಲಾನ್ ಮಾಡಿದ್ದೆ. ಅವಳು ಮನೆ ಕೆಲಸದವಳು ಅಂತ ಆಸಿಡ್ ಹಾಕಿದ್ಮೇಲೆ ಗೊತ್ತಾಗಿದ್ದು ಸರ್. ಐ ಆಮ್ ಸಾರಿ ಸರ್. ಸಾರಿ ಅಂತ ಸಾರಿ. ಏನೇನ್ ಬೇಕೋ ಎಲ್ಲ ಬರ್ಸ್ಕೊಂಡು ಎಲ್ಲೆಲ್ಲಿ ಬೇಕೋ ಎಲ್ಲಾ ಕಡೆ ಸೆನಕ್ಸ್ಕೊಡ್ರಿ. ಕರ್ಕೊಂಡೋಗ್ರಿ ಸರ್ ಪ್ಲೀಸ್ ಸರ್. ಮಿನಿಸ್ಟರ್ ಎಲ್ಲೋ ಕೂತಿದ್ದಾನೋ. ಏನಂತ ಹೇಳ್ರಿ ಅಮ್ಮ? ಆ ಅಮ್ಮ ನಿಮ್ಮ ಕಸಿನ್ ಮಿನಿಸ್ಟರ್ಗೆ ಬಾಲ ಪರಿಚಯ ಅಂತ ಸರ್. ನಿಮ್ಮ ಹತ್ರ ಹೇಳಕ್ ಕೇಳಿದ್ರು. ಗೊತ್ತು ಬಿಡ್ರಿ. ಆ ಅಮ್ಮ ಮಿನಿಸ್ಟರ್ ಕೈಲಿ ಫೋನ್ ಮಾಡಿಸ್ಬಿಟ್ಟು ಎಲ್ಲ ಓಸಿಲೆ ಕೆಲಸ ಮಾಡಿಸ್ಕೊಳ್ಳೋಣ ಅಂತ.
ಗೊತ್ತಲ್ಲ ಹಳೆ ಕೇಸ್ ಅದೇ ರೀ. ಯಾವ್ದೋ ಸ್ಕೂಲ್ಗೆ ಓನರ್ ಅಂತೆ. ಅವಳಿಂದ ಮಿನಿಸ್ಟ್ರಿಗೆ ಲಾಭ, ನಮ್ಗೇನ್ರಿ ಲಾಭ? ಮಿನಿಸ್ಟ್ರು ಫೋನ್ ಮಾಡ್ತಾರೆ, ನೋಡ್ಕೊಂಡ್ರಾಯ್ತು. ಓಕೆಪ್ಪ. ಅಣ್ಣ ಲೇ ರೇವಣ್ಣ, ಅವಳು ನೋಡಿದ್ರೆ ಅದ್ಯಾಕ್ಲ ಪ್ಯಾಂಟ್ ಇರುವೆ ಬಿಟ್ಕೊಂಡಂಗ ಆಡ್ತೀಯಾ? ದೊಡ್ಡ ಕೇಸ್ ಅದು. 2 ಸರಿ ನಾನೇ ರೈಟ್ ಮಾಡಿದ್ದೀನಿ. ಫೋನ್ ಮಾಡ್ರು ಎತ್ತಲ್ಲ ಅಂತಲ್ಲ ಅವಳು. ಎಚ್ಕೊಬ್ಬ ಅವಳಿಗೆ. ಮುಂಚೆ ಅಷ್ಟಿಲ್ಲ ಕಣ, ನಾನೇ ಅರ್ಧ ಕರಗಿಸಿದ್ದೀನಿ. ನಿನಗೆ ಭಯ ಬಿದ್ದು ಫೋನ್ ಎತ್ತಿಲ್ಲ ಅಷ್ಟೇ ಅವಳು. ಈಗ ಅವಳು ಸ್ಕೂಲ್ ಕರೆಸ್ಪಾಂಡೆಂಟ್ ಕಣ. ಅಣ್ಣ ಅವಳು ಇವತ್ತು ಏನೇ ಆಗಿರ್ಬೋದು, ರೆಸ್ಪಾಂಡೇ ಮಾಡಲ್ಲ. ಈಗ ನೀವ್ ಹೇಳಿದ್ರೆ ಇವತ್ತಿನವ್ರಿಗೆ ಏನಾರು ಮಾಡದೇ ಇದ್ದೀನಾ? ಮಾಡಿದ್ಯಾ ಕಣ, ಇಲ್ಲ ಅಂತ ಹೇಳಕ್ಕಾಗುತ್ತಾ? ಮತ್ತೆ ನೀವು ಇದೊಂದು ವಿಷಯದಲ್ಲಿ ರೆಕಮೆಂಡ್ ಮಾಡಬೇಡಿ ಅಣ್ಣ. ನೀನು ಅಂತ ಗೊತ್ತಿಲ್ಲದೆ ಅವಳು ಫೋನ್ ಎತ್ತಿಲ್ಲ ಕಣ. ಸ್ಟೇಷನ್ಗೆ ಬಂದ್ಮೇಲೆ ನೀನು ಅಂತ ಗೊತ್ತಾಗಿರೋದು. ನಿನ್ನ ಆರ್ಭಟ ನೋಡಿ ಭಯ ಬಿದ್ದು ಅವಳು ಇಲ್ಲಿವರೆಗೂ ಓಡ್ ಬಂದಿದ್ದಾಳೆ ಗೊತ್ತಾ? ಲೈ, ಅವಳು ನಮ್ಮಳೆ ಕಣ್ಲ, ನಮ್ ಕ್ಯಾಸ್ಟಯ್ಯ. FIR ಬೇರೆ ಹಾಕ್ಬಿಟ್ಟಿದ್ದೀನಲ್ಲ. ಲೈ, ಬಿಳಿ ಪಾರ್ವಾಳನ ಕರಿ ಕಾಗೆ ಅಂತ ಸಾಬೀತ್ ಮಾಡೋನ್ ನೀನು. ನಿನಗ್ ನಾನು ಹೇಳ್ಕೊಡ್ಬೇಕಾ? ಅದಲ್ಲಣ್ಣ, ಸ್ಟಾಫ್ಗೆಲ್ಲ ಗೊತ್ತಾಗ್ಬಿಟ್ಟಿದೆ. ದುಡ್ಡು ಸ್ವಲ್ಪ ಜಾಸ್ತಿ ಆಗುತ್ತೆ. ದುಡ್ಡು ತಾನೆ, ಇನ್ನೊಂದು ಅರ್ಧ ಗಂಟೆಗೆ ಬರುತ್ತೆ. ಲೇ ಜಯಲಕ್ಷ್ಮಿ, ದುಡ್ಡು ತಂದಿದ್ಯೇನೆ? ನೀನು ದುಡ್ಡು ತಗೊಂಡು ಸ್ಟೇಷನ್ಗೆ ಹೋಗು, ಮಿಕ್ಕಿದ್ ನಾನ್ ನೋಡ್ಕೋತೀನಿ. ಈಗ ಅವಳು ಎಷ್ಟು ದುಡ್ಡು ಕೊಡಕ್ಕೂ ರೆಡಿ ಅವಳೆ ಕಣ್ಲ. ಯಾಕೆ ಅಂದ್ರೆ ಅವಳು ಮಗನ ಹೆಸರು ಪೇಪರು ಟಿವಿಲಿ ಬಂದ್ರೆ ಅವಳ ಸ್ಕೂಲ್ಗೆ ಕೆಟ್ಟ ಹೆಸರು ಬರ್ತದೆ ಅಂತ ಕಣ್ಲ. ಅಷ್ಟೇ ಅಲ್ಲ, ಅವಳ ಬಿಸ್ನೆಸ್ಗೆ ತೊಂದರೆ ಆಗುತ್ತೆ ಅಂತ ಸ್ಕೂಲಲ್ಲಿ ತಗೊಂಡಿರೋ ಡೊನೇಷನ್ ದುಡ್ಡೆಲ್ಲ ಬಾಚ್ಕೊಂಡು ನಿನ್ ತಕ್ ಬತ್ತಾವಳೆ. ತಾಕೊಂಡ್ ಬಿಟ್ಟು ಕಳಿಸ್ಲಾತಾಗೆ. ಆಯ್ತಣ್ಣ, ಕೋರ್ಟಲ್ಲಿ ಜಡ್ಜ್ ಸ್ವಾಮಿ ಕೇಳ್ತಾರೆ ನೀನೇ ಮಾಡಿದ್ದ ಅಂತ. ಸ್ವಾಮಿ ನಾನೇ ಮಾಡಿದ್ದು ಅಂತ ಹೇಳು. ಹೇಳು ನೋಡೋಣ, ಹೇಳು. ಸ್ವಾಮಿ ನಾನೇ ಮಾಡಿದ್ದು. ಪೊಲೀಸ್ ಹೊಡೆದ್ರ, ಸುಳ್ಳೆಲ್ಲ ಕೇಳಿದ್ರ ಅಂತ? ಇಲ್ಲ ಸ್ವಾಮಿ, ಯಾರು ಹೊಡಿಲಿಲ್ಲ, ನಾನೇ ಮಾಡಿದ್ದು. ಹೇಳು ನೋಡೋಣ. ಇಲ್ಲ ಸ್ವಾಮಿ, ಯಾರು ಹೊಡೆದಿಲ್ಲ, ನಾನೇ ಮಾಡಿದ್ದು. ಇದನ್ನ ಅಳ್ತಾ ಹೇಳಬಾರ್ದು, ಹಂಗೆ ಹೇಳ್ಬೇಕು. ಗುಂಡಿ ಹಾಕು, ಹಾಕು. ಈ ಅಪರಾಧ ನೀನೇನಾ ಮಾಡಿದ್ದು? ನಾನೇ ಮಾಡಿದ್ದು ಸ್ವಾಮಿ. ಯಾಕೆ ಮಾಡಿದೆ? ಲಕ್ಷ್ಮಿಯ ಪಿರುತಿ ಮಾಡ್ತಿದ್ದೆ, ಅವಳು ಒಪ್ಲಿಲ್ಲ, ಅದಕ್ಕೆ ಆತರದಲ್ಲಿ ಹಿಂಗ್ ಮಾಡ್ಬಿಟ್ಟೆ ಸ್ವಾಮಿ. ಪೊಲೀಸ್ನವ್ರೇನಾದ್ರೂ ಹೊಡೆದು ಹಿಂಸೆ ಕೊಟ್ಟು ಈ ರೀತಿ ಹೇಳು ಅಂತ ಬಲವಂತ ಮಾಡಿದ್ರಾ? ಇಲ್ಲ ಸ್ವಾಮಿ. ವಕೀಲರನ್ನೇನಾದ್ರೂ ಇಟ್ಟು ಈ ಕೇಸ್ ನಡ್ಸೋಕೆ ದುಡ್ಡಿದೆಯಾ ನಿನ್ನ ಹತ್ರ? ಇಲ್ಲ ಸ್ವಾಮಿ. ಫ್ರೀ ಆಗಿ ಗೌರ್ಮೆಂಟ್ ಲಾಯರ್ ಇಟ್ಕೊಡುತ್ತೆ, ಅವ್ರ ಸಹಾಯ ತಗೋತೀಯಾ? ಇಲ್ಲ ಸ್ವಾಮಿ. ಈ ಕೇಸ್ನ ಮುಂದಿನ ತಿಂಗಳು 9ನೇ ತಾರೀಕಿಗೆ ಅಡ್ಜರ್ನ್ ಮಾಡಲಾಗಿದೆ. ಲೇ ಪುಟ್ಟ, ನಂಗೋಸ್ಕರ ನೀ ಕಣ್ಣೀರ್ ಹಾಕ್ಬೇಡ. ನಿನ್ ಬಿಟ್ರೆ ನನ್ಗೆ ಯಾರಿದ್ದಾರೆ? ನಂಗೆ ನನ್ ಜೀವದ ಬಗ್ಗೆ ಚಿಂತೆ ಇಲ್ಲ. ಲಕ್ಷ್ಮಿ ಸಂದಾಕಿರ್ಬೇಕು ಅಷ್ಟೇ. ಲಕ್ಷ್ಮಿಗೆ ಈ ವಿಷಯ ಗೊತ್ತಾಗ್ತಿದ್ದಂಗೆ ನೀನ್ ನೋಡ್ಕೋ. ಇನ್ಸ್ಪೆಕ್ಟ್ರು ತುಂಬಾ ಒಳ್ಳೆಯವರು. ಲಕ್ಷ್ಮಿ ಮಕ್ಕವ ಸರಿ ಮಾಡ್ತೀನಂತ ಹೇಳವ್ರೆ. ಅಳ್ಬೇಡ ಪುಟ್ಟ. ಆಯ್ತು ದೇವ. ಬಾಡಿಗೆ ಕೊಟ್ಟು 4 ತಿಂಗಳಾಯ್ತು. ಬಂದಾಗೆಲ್ಲ ಇವತ್ತು ನಾಳೆ ಅಂತ ಕತೆ ಹೇಳ್ತಿದೀಯಲ್ಲಮ್ಮ. ಅಣ್ಣ, ಇವಳಿಗೆ ಹಿಂಗ ಆದಾಗ್ಲಿಂದ ಯಾರು ಕೆಲ್ಸಕ್ಕೆ ಸೇರಿಸ್ಕೊತಾ ಇಲ್ಲ. ನಾನೇ ಕೆಲ್ಸ ಮಾಡ್ತಾ ಇದ್ದೀನಿ. ಅದಕ್ಕೆ ಇಷ್ಟು ದಿವಸ ಸುಮ್ನೆ ಇರೋದು, ಇಲ್ಲಾಂದ್ರೆ ಓಡಿಸ್ಬಿಡ್ತಿದ್ದೆ. ನಿಮ್ ಕಾಲಕ್ ಬೀಳ್ತೀನಿ, ಮನೆ ಬಿಟ್ಟು ಹೋಗಿ ಅಂತ ಮಾತ್ರ ಹೇಳ್ಬೇಡಿ. ನೋಡಿ, ಅವಳು ಬತ್ತಿ ಹೊಸಿತಾವಳೆ, ನಾನು 2 ಮನೆ ಕೆಲ್ಸ ಮಾಡ್ತಾ ಇದ್ದೀನಿ. ನಿಂತ್ ಯಾವಾಗ್ಲೂ ಇದೇ ರೋದನೆ ಆಗೋಯ್ತು. ಬರೀ ಹಳೆ ಕತೆ ಹೇಳ್ತೀಯಲ್ಲಮ್ಮ. ಬಾಡಿಗೆ ಕೊಡಕ್ ಆಗ್ಲಿಲ್ಲ ಅಂದ್ರೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಬಂದ್ಬಿಡ್ತಾರ ಎಲ್ಲೆಲ್ಲಿಂದ. ಎಲ್ಲ ಅವನಿಂದಾನೇ ಆಗಿದ್ದು. ಜೈಲಲ್ಲಿ ಬಿದ್ಕೊಳ್ಳಿತಾವನೆ. ಅವನ್ಗೆ ಒಳ್ಳೇದಾಗಲ್ಲ, ದೇವ್ರ ಅವ್ನ್ಗೆ ಒಳ್ಳೇದ್ ಮಾಡಲ್ಲ. ಅವ್ನ್ ಸಾಯ್ತಾನೆ, ಅವ್ನ್ ನಾಶ ಆಗೋಗ್ತಾನೆ. ಅವನೇ ಕೊಟ್ಟೋಗ. ಅಕ್ಕ, ಯಾರು? ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ನೀವ್ಯಾರು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು.
ದಯವಿಟ್ಟು ನಾನು ಹೇಳೋದನ್ನ ಒಸಿ ಸಮಾಧಾನವಾಗಿ ಕೇಳಕ್ಕ. ಮಾದೇವ ನಿಮ್ಮನ್ ತುಂಬಾ ಪ್ರೀತಿಸ್ತಾನಕ್ಕ. ಅವನ್ ತುಂಬಾನೇ ಒಳ್ಳೆಯವನು. ದಿಟ್ವಾದ ವಿಷಯ. ನಿಮ್ಮನ್ನ ಈ ಸ್ಥಿತಿಲಿ ಮಾದೇವ ಏನಾದ್ರು ನೋಡಿದ್ರೆ ನಿಜವಾಗ್ಲೂ ಕೊಲೆಗಾರನೇ ಆಗೋಗ್ತಾನೆ. ಮಾದೇವ ಯಾವ್ರಂತ ಮನ್ಸ, ಅವನಿಗೆ ಸುಳ್ಳೇಳಕ್ಕೂ ಬರಕ್ಕಿಲ್ಲ. ನಿಮ್ಗೆ ಈ ವಿಷಯ ಗೊತ್ತಾಗ್ಲಿ ಅಂತ ಹೇಳ್ದೆ ಕಣಕ್ಕ. ಆಳಾದ ಇನ್ಸ್ಪೆಕ್ಟ್ರು ದುಡ್ಡೆಲ್ಲ ಎತ್ಕೊಂಡ್ಬಿಟ್ಟು ಮೋಸ ಮಾಡ್ಬಿಟ್ಟ. ಪಾಪ ಮಾದೇವ ಇವಾಗ ಏನಾಯ್ತದೋ ಏನೋ. ನೋಡ ಇನ್ಸ್ಪೆಕ್ಟ್ರಿಗೆ ಏನ್ ಮಾಡ್ತೀನಿ ಅಂತ. ಸುಮ್ಕೆ ಬಿಡಕ್ಕಿಲ್ಲ ಕಣಕ್ಕ, ನಾನು ಸುಮ್ಕೆ ಬಿಡಕ್ಕಿಲ್ಲ. ನೋಡ ಇನ್ಸ್ಪೆಕ್ಟ್ರಿಗೆ ಏನ್ ಮಾಡ್ತೀನಿ ನಾನು. ಮಾದೇವ, ಈ ಕೇಸ್ನಲ್ಲಿ ಎಲ್ಲಾ ಸಾಕ್ಷಿಗಳು ನಿನ್ ವಿರುದ್ಧವಾಗೇ ಇದೆ. ಈಗ ಕೊಡೋ ಶಿಕ್ಷೆ ಬಗ್ಗೆ ನೀನೇನಾದ್ರೂ ಹೇಳೋಕ್ ಇಷ್ಟಪಡ್ತೀಯಾ? ಏನೂ ಇಲ್ಲ ಸ್ವಾಮಿ. ಅಪರಾಧಿಯಾಗಿರೋ ಮಾದೇವನಿಗೆ ಕೇಸ್ ನಂಬರ್ 18/9 ಎಲ್ಲಾ ಸಾಕ್ಷಿಗಳು ವಿರುದ್ಧವಾಗಿರುತ್ತವೆ. ಹಾಗಾಗಿ IPC ಸೆಕ್ಷನ್ 307 ಪ್ರಕಾರ 7 ವರ್ಷ ಜೈಲು ಶಿಕ್ಷೆ ಹಾಗೂ IPC ಸೆಕ್ಷನ್ 326 ಪ್ರಕಾರ 2 ವರ್ಷ ಜೈಲು ಶಿಕ್ಷೆ ಮತ್ತು IPC ಸೆಕ್ಷನ್ 354 ಪ್ರಕಾರ 1 ವರ್ಷ ಜೈಲು ಶಿಕ್ಷೆಯನ್ನು ಈ ಸೆಷನ್ಸ್ ನ್ಯಾಯಾಲಯ ನೀಡುತ್ತಿದೆ. ಈ ಮೇಲ್ಕಂಡ ವಿವರಗಳಂತೆ ಒಟ್ಟು 10 ವರ್ಷಗಳ ಕಾಲ ಸೆರೆವಾಸವನ್ನು ನ್ಯಾಯಾಲಯ ತೀರ್ಮಾನಿಸಿದೆ. ಹಲೋ ಅಣ್ಣ, ಕೇಸ್ ಮುಖಾಂತರ ಹೆಂಗೋ ಮನೆ ಕಟ್ಸ್ಕೊಂಬಿಟ್ಟೆ ಅಣ್ಣ. ಕಾರ್ಡ್ ಕೊಡಕ್ಕೆ ಮನೆಗೆ ಬರ್ತೀನಿ. ನೀನು ಅತ್ತಿಗೆ ಇಬ್ರು ಗೃಹ ಪ್ರವೇಶಕ್ಕೆ ತಪ್ಪದೆ ಬರ್ಬೇಕಣ್ಣ. ಹ್ಞೂ ಅಣ್ಣ, ಆಯ್ತಣ್ಣ. ಹಾಂ ಸಾ ಲಕ್ಷ್ಮಿ ಸಾ ಚೆನ್ನಾಗಿದ್ದಾಳೆ, ಏನೂ ಪ್ರಾಬ್ಲಮ್ ಇಲ್ಲ. ನಾನು ಡಾಕ್ಟರ್ನೆಲ್ಲ ವಿಚಾರಿಸಿದ್ದೀನಿ. ಇವತ್ತೇನೋ ಬರಬೇಕಾಗಿತ್ತು, ಚೆಕಪ್ಗೆ ಹೋಗಿದ್ದಾಳೆ. ಹಾಂ ಕರ್ಕೊಂಡೋಗಿ ಬರ್ತೀನಿ ಸಾ. ಹೋಗಿ. ಜಡ್ಜ್ಮೆಂಟ್ ಮುಗೀತು. ಹುಡುಗನ್ನ ಈಗ ತಾನೇ ಜೈಲಿಗೆ ಕಳಿಸ್ಬಿಟ್ಟು ನಾನು ನಿಮಗೆ ಫೋನ್ ಮಾಡ್ತಾ ಇದ್ದೀನಿ. ಮತ್ತೇನು ಪ್ರಾಬ್ಲಮ್ ಆಗಲ್ಲ ಅಲ್ಲ ಸರ್? ಏನಾಗಲ್ಲ, ಎಲ್ಲ ಅವತ್ತೇ ಮುಗ್ದೋಗಿತ್ತು. ನಾನು ಹೇಳದ್ನಲ್ರಿ, ಹುಡುಗ ಅನಾಥ, ಹುಡುಗಿ ಕಡೆನೋ ಅಂತ ತಿಳುವಳ್ಕಸ್ತ್ರಿ ಯಾರೂ ಇಲ್ಲ. ನೀವೇ ಸುಮ್ಮನೆ ಭಯ ಬಿದ್ರಪ್ಪ. ಹಾಗಲ್ಲ ಸರ್, ಮೀಡಿಯಾದವರು ಸುಮ್ಮನೆ ಪ್ರಾಬ್ಲಮ್ ಮಾಡ್ತಾರೆ ಅಂತ. ಎಲ್ಲ ಮುಗೀತಲ್ಲ, ಬಿಡಿ. ಇನ್ನು ಕೇಸ್ ಬಗ್ಗೆ ಮರ್ತ್ಬಿಟ್ಟು ನೆಮ್ಮದಿಯಾಗಿರಿ. ಥ್ಯಾಂಕ್ ಯು ಸರ್. ಮುಂದೆ ಈ ಥರ ಸಮಸ್ಯೆ ಆದ್ರೆ ನೀವು ಮಿನಿಸ್ಟ್ರಿಗೆಲ್ಲ ಫೋನ್ ಮಾಡಕ್ ಹೋಗ್ಬೇಡಿ. ನೀವು ಡೈರೆಕ್ಟ್ ಆಗಿ ನನಗೆ ಫೋನ್ ಮಾಡಿ. ಸರಿ ಸರ್. ಇನ್ಮೇಲೆ ಟಚ್ಚಲ್ಲಿರೋಣ, ಸಿಗ್ತೀನಿ. ಸರ್ ಏನಮ್ಮ?
ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ ಅಲ್ವಾ? ನಾನೇ ಲಕ್ಷ್ಮಿ. ಕೇವಲ 10 ಲಕ್ಷಕ್ಕೋಸ್ಕರ ಒಬ್ಬ ಅಮಾಯಕನ ಹೊಡೆದು ಬಡ್ದು ನಾಜೂಕಾಗಿ ಮಾತಾಡಿ ಮಾಡದೇ ಇರೋ ತಪ್ಪನ್ನ ಅವನ್ ತಲೆ ಕಟ್ಟಿ ಅವನ್ ಜೀವನನೇ ಹಾಳು ಮಾಡ್ದಲ್ಲ. ನೀನು ಒಬ್ಬ ಮನುಷ್ಯನ. ಬಡವ್ರು ಅಂದ್ರೆ ಏನ್ ಬೇಕಾದ್ರೂ ಮಾಡಬಹುದು, ಯಾರು ಕೇಳಲ್ಲ ಅನ್ನೋ ಅಹಂಕಾರದಲ್ಲಿ ತಾನೆ ನೀನ್ ಇಷ್ಟೊಂದು ಕ್ರೂರವಾಗಿ ನಡ್ಕೊಂಡಿದ್ದು. ಇವಳೊಬ್ಳು ಕೆಲ್ಸದವಳು ಏನ್ ತಾನೇ ಮಾಡ್ತಾಳೆ? ಅಮ್ಮಮ್ಮ ಅಂದ್ರೆ ಮೂಲೆಯಲ್ಲಿ ಕೂತ್ಕೊಂಡು ಅತ್ತು ಸುಮ್ನಾಗ್ತಾಳೆ ಅಂತ ಸಾಧಾರಣವಾಗಿ ಅನ್ಕೊಂಡಿದ್ಯಾ ಅಲ್ವಾ? ನಮ್ಮಪ್ಪ ನನ್ನ ಬರೀ ಮುದ್ದು ಮಾಡಿ ಬೆಳೆಸಿಲ್ಲ. ಯಾರಾದ್ರೂ ತಪ್ಪು ಮಾಡಿದ್ರೆ ಕೊಳ್ಪಟ್ಟಿ ಹಿಡ್ಕೊಂಡು ಕೇಳಮ್ಮ, ಪ್ರಾಣ ಹೋದ್ರೂ ಚಿಂತೆ ಇಲ್ಲ ಅಂತ ಧೈರ್ಯ ತುಂಬಿ ಬೆಳೆಸಿದ್ದಾರೆ. ಮಾಡದೇ ಇರೋ ತಪ್ಪಿಗೆ ನೀನ್ ಅವನಿಗೆ ಶಿಕ್ಷೆ ಕೊಡಿಸ್ದೆ ಅಲ್ವಾ? ನೀನ್ ಮಾಡಿರೋ ತಪ್ಪಿಗೆ ಯಾರು ಶಿಕ್ಷೆ ಕೊಡ್ತಾರೆ? ಈಗ ನಾನ್ ಕೊಡ್ತೀನಿ. ಸೆಷನ್ಸ್ ನ್ಯಾಯಾಲಯದ ಆವರಣದಲ್ಲಿ ಯುವತಿಯೊಬ್ಬಳು ಇನ್ಸ್ಪೆಕ್ಟರ್ ಮೇಲೆ ಆಸಿಡ್ ದಾಳಿ ನಡೆಸಿದ ಘಟನೆ ಸಂಭವಿಸಿದೆ. ಈ ಹುಡುಗಿ ತನ್ನೊಂದಿಗೆ ತಂದಿದ್ದ ಪೇಪರ್ ತುಣುಕಿನಲ್ಲಿ ಬಿಹಾರದಲ್ಲಿ ನಡೆದಿದ್ದ ಇಂಥದ್ದೇ ಆಸಿಡ್ ದಾಳಿಯ ಬಗ್ಗೆ ವರದಿ ಪ್ರಕಟವಾಗಿದ್ದು, ಆ ವರದಿಯಿಂದ ಪ್ರೇರೇಪಿತಳಾಗಿ ಈ ಕೃತ್ಯ ಎಸಗಿರಬಹುದು ಎಂದು ಶಂಕಿಸಲಾಗಿದೆ. ಕೇಸ್ ನಂಬರ್ 18/9 ಪ್ರಕಾರ ಪೊಲೀಸ್ ಅಧಿಕಾರಿ ರೇವಣ್ಣ ಸುಳ್ಳು ಸಾಕ್ಷಿಗಳನ್ನು ಜೋಡಿಸಿ ನಿರಪರಾಧಿಯಾದ ಮಹದೇವನಿಗೆ ಶಿಕ್ಷೆ ಕೊಡಿಸಿದ್ದ ಕಾರಣ ಅವರ ಮೇಲೆ ಆಸಿಡ್ ದಾಳಿ ಮಾಡಿದ್ದಾಗಿ ಅಪರಾಧಿ ಲಕ್ಷ್ಮಿ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಾಳೆ. ಆದ ಕಾರಣ ಆಕೆಗೆ 7 ವರ್ಷಗಳ ಕಾಲ ಸೆರೆವಾಸವನ್ನು ಈ ನ್ಯಾಯಾಲಯ ವಿಧಿಸುತ್ತಿದೆ. ಹಾಗೂ ಕರ್ತವ್ಯ ಭ್ರಷ್ಟ ಅಧಿಕಾರಿಯಾದ ರೇವಣ್ಣನನ್ನು ಕೆಲಸದಿಂದ ಅಮಾನತು ಮಾಡುವುದಲ್ಲದೆ ನಿಜವಾದ ಅಪರಾಧಿಯನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಬೇಕೆಂದು ಪೊಲೀಸ್ ಇಲಾಖೆಗೆ ಆದೇಶ ನೀಡುತ್ತಿದೆ. ಅದಲ್ಲದೆ ನಿರಪರಾಧಿಯಾದ ಮಹದೇವನನ್ನು ಬಿಡುಗಡೆಗೊಳಿಸಬೇಕೆಂದು ಈ ನ್ಯಾಯಾಲಯ ತೀರ್ಪು ನೀಡುತ್ತಿದೆ. ಸತ್ಯ ಕಠಿಣವಾಗಿರುತ್ತೆ, ಸುಳ್ಳು ಸಿಹಿಯಾಗಿರುತ್ತೆ. ಆದರೆ ಸತ್ಯಕ್ಕೆ ಜಯ ಯಾವತ್ತೂ ಇದ್ದೇ ಇರುತ್ತೆ. ತಪ್ಪು ಮಾಡ್ದನು ಸಜಾ ಅನ್ಭವಿಸ್ಲೇಬೇಕು. ಏನು ಆಗಕ್ಕಿಲ್ಲ, ಎದ್ರುಕೋಬೇಡ. ನಾನೇ ಹೋಗು ಹುಷಾರು. ಅಳ್ಬೇಡಮ್ಮ. ಆ ಇನ್ಸ್ಪೆಕ್ಟರ್ ನಾನೇ ಒಂದ್ ಕತಿ ಕಾಣಿಸ್ಬೇಕು ಅಂತಿದ್ದೆ. ನಿನ್ ಮಗಳೇ ಮಾಡಿದ್ಲ ಅಷ್ಟೇ. ಮಾತಾಡ್ಸ್ಬೇಡ್ವೆ, ಪೊಲೀಸ್ಗೆ ಆಸಿಡ್ ಆಗ್ತಾವಳ ಅವಳು. ನಡೀರಿ ನಡೀರಿ. ಟೈಮ್ ಆಯ್ತು ನಡಿ ಅಜ್ಜೆ, ನಡಿ ನಡಿ.